ಆಪ್ತ ನಗುವಿನಿಂದ ಕೂಡಿದ ಮಧುರ ಸಂಭಾಷಣೆಗಳು ಸಮಯದ ಸದ್ವಿನಿಯೋಗ ಎನಿಸಿಕೊಳ್ಳುತ್ತದೆ. ಮತ್ತೆ ಮತ್ತೆ ನೆನಪಿಸಿಕೊಂಡಾಗಲೂ ಸಂತೋಷ ಹೆಚ್ಚಾಗುತ್ತದೆ. ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ಶಬ್ದಗಳ ವ್ಯಂಜನಕ್ಕೆ ಸ್ವರವು ಅಥವಾ ವ್ಯಂಜನಕ್ಕೆ ವ್ಯಂಜನವು ಪರವಾಗಿ ವ್ಯಂಜನ ಸಂಧಿಯಾಗುವುದು. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಪ್ರಮುಖವಾಗಿ 4 ವಿಧಗಳನ್ನು ಕಾಣುತ್ತೇವೆ. ಅವುಗಳೆಂದರೆ ಜಷ್ಟ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ, ವಿಸರ್ಗ ಸಂಧಿ. ಜಷ್ಟ್ವ ಸಂಧಿ ಸಂಸ್ಕೃತ ವ್ಯಾಕರಣದಲ್ಲಿ ಜಶ್ ಎಂದರೆ ಗ, ಜ, ಡ, ದ, ಬ ವ್ಯಂಜನಗಳಿಗೆ ಆದೇಶವಾಗಿ ಬರುವುದು ಎಂದರ್ಥ. ಪೂರ್ವಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ಅಕ್ಷರಗಳು ಪರವಾದರೂ ಅದೇ ವರ್ಗದ 3ನೆಯ ವ್ಯಂಜನಾಕ್ಷರ ಆದೇಶವಾಗಿ ಬರುವುದಕ್ಕೆ ಜಷ್ಟ್ವ ಸಂಧಿ ಎಂದು ಹೆಸರು. ಕೆಲವೊಮ್ಮೆ ಕೆಲವಕ್ಕೆ ಬರುವ ರೂಪಗಳಿವೆ. ಅವುಗಳೆಂದರೆ ದಿಕ್ತಟ, ದಿಕ್ಸೂಚಿ, ಸತ್ಕವಿ, ವಾಕ್ಪದಿ, ದಿಕ್ವತ್ರ ಇತ್ಯಾದಿಗಳು. ಕಾಗ, ಚಾಜ, ಟಾಡ, ತಾದ, ಪಾಬ. ಜಷ್ಟ್ವ ಸಂಧಿ ಪೂರ್ವಪದದ ಕಡೆಯಲ್ಲಿರುವ ಕ, ಚ, ಟ, ತ, ಪ ಗಳಿಗೆ ಅನುಕ್ರಮವಾಗಿ ಗ, ಜ, ಡ, ದ, ಬ ಗಳು ಅದೇ ವರ್ಗದ 3ನೇ ಅಕ್ಷರ ಆದೇಶವಾಗಿ ಬರುವುದೇ ಜಷ್ಟ್ವ ಸಂಧಿ. ಉದಾಹರಣೆಗೆ ವಾಕ್ ಪ್ಲಸ್ ದಾನ ವಾಗ್ದಾನ, ದಿಕ್ ಪ್ಲಸ್ ಅಂತ ದಿಗಂತ, ಅಚ್ ಪ್ಲಸ್ ಅಂತ ಅಜಂತ, ಅಚ್ ಪ್ಲಸ್ ಆದಿ ಅಜಾದಿ, ಷಟ್ ಪ್ಲಸ್ ಆನನ ಷಡಾನನ, ಷಟ್ ಪ್ಲಸ್ ರಸ ಷಡ್ರಸ, ಸತ್ ಪ್ಲಸ್ ಆನಂದ ಸದಾನಂದ, ತತ್ ಪ್ಲಸ್ ಭವ ತದ್ಭವ, ಅಪ್ ಪ್ಲಸ್ ಜ ಅಬ್ಜ, ಅಪ್ ಪ್ಲಸ್ ದಿ ಅಬ್ದಿ. ಜಷ್ಟ್ವ ಸಂಧಿ ಸಂಸ್ಕೃತ ವ್ಯಾಕರಣದಲ್ಲಿ ವರ್ಗೀಯ ವ್ಯಂಜನ ವರ್ಗ ತೃತೀಯ ಅಕ್ಷರಗಳಾದ ಗ, ಜ, ಡ, ದ, ಬ ಅಕ್ಷರಗಳನ್ನು ಜಶ್ ಎಂಬ ಸಂಜ್ಞೆಯಿಂದ ಕರೆಯಲಾಗಿದೆ. ಈ ಜಶ್ ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಜಷ್ಟ್ವ ಸಂಧಿ. ಷಣ್ಮುಖನಿಗೆ ಷಡಾನನ ಎಂಬ ಹೆಸರು ಇದೆ. ಈ ವಾಕ್ಯದಲ್ಲಿರುವ ಷಡಾನನ ಪದರಚನೆಯನ್ನ ಗಮನಿಸಿ. ಷಟ್ ಪ್ಲಸ್ ಆನನ ಷಡಾನನ, ಟ ಪ್ಲಸ್ ಆ, ಡ ಪ್ಲಸ್ ಆ. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಟಕಾರಕ್ಕೆ ವರ್ಗದ ಪ್ರಥಮಾಕ್ಷರಕ್ಕೆ ಪರಪದದ ಆದಿಯಲ್ಲಿರುವ ಆಕಾರ ಪರವಾಗಿ ಸಂಧಿಯಾದಾಗ ಡಕಾರ ಅದೇ ವರ್ಗದ ತೃತೀಯಾಕ್ಷರ ಅಂದರೆ ಜಶ್ ಅಕ್ಷರಗಳಲ್ಲಿ ಒಂದು ಆದೇಶವಾಗಿ ಬಂದಿದೆ. ಸೂತ್ರ ಪೂರ್ವಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಕ, ಚ, ಟ, ತ, ಪ ಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಗ, ಜ, ಡ, ದ, ಬ ಗಳು ಅಂದರೆ ಜಶ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಜಷ್ಟ್ವ ಸಂಧಿ. ಉದಾಹರಣೆಗೆ ವಾಗ್ದೇವಿ, ಅಜಂತ, ಷಡಂಗ, ಚಿದಾನಂದ, ಅಬ್ದಿ. ಶ್ಚುತ್ವ ಸಂಧಿ ಶ್ಚು ಎಂದರೆ ಶಕಾರ ವರ್ಗಾಕ್ಷರಗಳು. ಶ ಶಕಾರ, ಚು, ಚ, ಚ, ಜ, ಜ, ಇನ್ಯ. ಈ 6 ಅಕ್ಷರಗಳೇ ಶ್ಚು ಎಂಬ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಕರೆಸಿಕೊಳ್ಳುತ್ತವೆ. ಇವುಗಳು ಆದೇಶವಾಗಿ ಬರುವುದೇ ಶ್ಚುತ್ವ ಸಂಧಿ ಎನಿಸುವುದು. ಶ್ಚು ಎಂದರೆ ಶಾಕಾರಕ್ಕೆ ಚ ವರ್ಗಾಕ್ಷರಗಳು, ಸಾಕಾರ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಶಾಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುವುದಕ್ಕೆ ಶ್ಚುತ್ವ ಸಂಧಿ ಎಂದು ಹೆಸರು. ಸ ಪ್ಲಸ್ ಸ ಶ, ತ ಪ್ಲಸ್ ಛ ಛ, ತ ಪ್ಲಸ್ ಛ ಛ, ದ ಪ್ಲಸ್ ಜ ಜ, ದ ಪ್ಲಸ್ ಜ ಜ, ನ ಪ್ಲಸ್ ಜ್ಞ ಜ್ಞ. ಶ್ಚುತ್ವ ಸಂಧಿ ಪೂರ್ವಪದದ ಕೊನೆಯಲ್ಲಿ ಸಾಕಾರ ಅಥವಾ ತ ವರ್ಗಾಕ್ಷರಗಳಿದ್ದು ಉತ್ತರ ಪದದ ಮೊದಲಲ್ಲಿ ಶಾಕಾರ ಅಥವಾ ಚ ವರ್ಗಾಕ್ಷರಗಳು ಬಂದರೆ ಸಾಕಾರಕ್ಕೆ ಶಾಕಾರವು
ತಾ ವರ್ಗಕ್ಕೆ ಚ ವರ್ಗದ ಅಕ್ಷರವು ಆದೇಶವಾಗಿ ಬರುವುದೇ ಶ್ಚುತ್ವ ಸಂಧಿ. ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ, ಮನಸ್ ಪ್ಲಸ್ ಶುದ್ಧಿ ಮನಶ್ಯುದ್ಧಿ, ಬೃಹತ್ ಪ್ಲಸ್ ಛತ್ರ ಬೃಹಚ್ಛತ್ರ, ಶರತ್ ಪ್ಲಸ್ ಚಂದ್ರ ಶರತ್ಚಂದ್ರ, ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ, ಪಯಸ್ ಪ್ಲಸ್ ಶಯನ ಪಯಶಯನ. ಶ್ಚುತ್ವ ಸಂಧಿ ಶ ಚ ಚ ಜ ಜ ಞ. ಈ 6 ಅಕ್ಷರಗಳು ಶ್ಚು ಎಂಬ ಸಂಜ್ಞೆಯಿಂದ ಕರೆಯಲಾಗಿದೆ. ಶ್ಚು ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಶ್ಚುತ್ವ ಸಂಧಿ. ಮಾನವನಿಗೆ ಮನಃಶುದ್ಧಿ ಇರಬೇಕು. ಈ ವಾಕ್ಯದಲ್ಲಿರುವ ಮನಃಶುದ್ಧಿ ಪದವನ್ನು ಗಮನಿಸಿ. ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ, ಸ ಪ್ಲಸ್ ಶ ಪ್ಲಸ್ ಉ, ಶ ಪ್ಲಸ್ ಶ ಪ್ಲಸ್ ಉ. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಸಾಕಾರಕ್ಕೆ ಪರಪದದ ಆದಿಯಲ್ಲಿರುವ ಶಾಕಾರ ಪರವಾಗಿ ಸಂಧಿಯಾದಾಗ ಪೂರ್ವಪದದ ಅಂತ್ಯದ ಸಾಕಾರಕ್ಕೆ ಶಾಕಾರ ಆದೇಶವಾಗಿ ಬಂದಿರುವುದು. ಸೂತ್ರ: ಸಾಕಾರ ತಾ ವರ್ಗಗಳಿಗೆ ಶಾಕಾರ ಚ ವರ್ಗಗಳು ಅಂದರೆ ಶ್ಚು ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳೇ ಶ್ಚುತ್ವ ಸಂಧಿ. ಉದಾಹರಣೆಗೆ ಪಯಶ್ಶಯನ, ಹರಿಶ್ಚಂದ್ರ, ಜಗಜ್ಯೋತಿ. ಅನುನಾಸಿಕ ಸಂಧಿ. ಸಂಧಿ ಕಾರ್ಯದಲ್ಲಿ ಅನುನಾಸಿಕಗಳು ಆದೇಶವಾಗಿ ಬಂದರೆ ಅನುನಾಸಿಕ ಸಂಧಿ ಎನಿಸುತ್ತದೆ. ವರ್ಗದ ಮೊದಲ ಅಕ್ಷರಕ್ಕೆ ಯಾವುದೇ ಅನುನಾಸಿಕವು ಪರವಾಗಿದ್ದರೂ ಅದೇ ವರ್ಗದ ಅನುನಾಸಿಕವು ಆದೇಶವಾಗುವುದು ಅನುನಾಸಿಕ ಸಂಧಿ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅನುನಾಸಿಕಗಳು. ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಪರವಾದರೂ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬರುವುದೇ ಅನುನಾಸಿಕ ಸಂಧಿ. ವಾಕ್ ಪ್ಲಸ್ ಮಯ ವಾಗ್ಮಯ, ಷಟ್ ಪ್ಲಸ್ ಮುಖ ಷಣ್ಮುಖ, ಷಟ್ ಪ್ಲಸ್ ಮಾಸ ಷಣ್ಮಾಸ, ಸತ್ ಪ್ಲಸ್ ಮಾನ ಸನ್ಮಾನ, ಜಗತ್ ಪ್ಲಸ್ ನಾಥ ಜಗನ್ನಾಥ, ಅಪ್ ಪ್ಲಸ್ ಮಯ ಅಮ್ಮಯ, ಅಪ್ ಪ್ಲಸ್ ಮನೆ ಅಮ್ಮನೆ. ಅನುನಾಸಿಕ ಸಂಧಿ. ಅನುನಾಸಿಕ ಅಕ್ಷರಗಳಾದ ಜ್ಞ ಇನ್ಯ ಣ ನ ಮ ಗಳು ಆದೇಶವಾಗಿ ಬರುವ ಸಂಧಿಯೇ ಅನುನಾಸಿಕ ಸಂಧಿ. ಉದಾಹರಣೆಗೆ ವಾಕ್ ಪ್ಲಸ್ ಮಯ ವಾಗ್ಮಯ, ಖ ಮ ಆ ಜ್ಞ ಮ ಆ. ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರವಾದ ಕಾಕಾರಕ್ಕೆ ಪರಪದದ ಆದಿಯಲ್ಲಿರುವ ಮಾಕಾರ ಪರವಾಗಿ ಸಂಧಿಯಾದಾಗ ಕಾಕಾರದ ಬದಲಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಜ್ಞಾಕಾರ ಆದೇಶವಾಗಿ ಬಂದಿದೆ. ಸೂತ್ರ: ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ. ಉದಾಹರಣೆಗೆ ವಾಗ್ಮಯ, ಷಣ್ಮುಖ, ಸನ್ಮಾನ. ವಿಸರ್ಗ ಸಂಧಿ. ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಪರವಾದರೆ ವಿಸರ್ಗದಲ್ಲಿ ಆಗುವ ಬದಲಾವಣೆಯನ್ನು ವಿಸರ್ಗ ಸಂಧಿ ಎನ್ನುತ್ತೇವೆ. ಪೂರ್ವ ಪದದ ಅಂತ್ಯದಲ್ಲಿರುವ ವಿಸರ್ಗದೊಂದಿಗೆ ಆಗುವ ಸಂಧಿಯೇ ವಿಸರ್ಗ ಸಂಧಿ. ಅಂಥ ಪ್ಲಸ್ ಕರಣ ಅಂತಃಕರಣ, ತಪಃ ಪ್ಲಸ್ ಮಹಿಮೆ ತಪೋಮಹಿಮೆ, ನೀ ಪ್ಲಸ್ ಆತಂಕ ನಿರಾತಂಕ, ತಪಸ್ ಪ್ಲಸ್ ಫಲ ತಪಃ ಫಲ, ಪುನರ್ ಪ್ಲಸ್ ಪರೀಕ್ಷೆ ಪುನಃ ಪರೀಕ್ಷೆ.